ಒಂದು ವೇಳೆ ವಿಷ ಮುಟ್ಬಿಡು, ಅದು ನಮಗೆ ಬೇಕು. ಆದರೆ ಅಮೃತನೇ ಆಗಿರಲಿ. ನಿನಗೆ ಬೇಡ ಅಂದರೆ ನನಗೂ ಬೇಡ ಅಷ್ಟೆ. ಮಾಕಳವ್ವ, ನೀನು ತಾಯಿ ರೂಪದಾಗೆ ನನಗೆ ಕಷ್ಟ ಕೊಟ್ಟೆ. ಆದ್ರೆ ಅದೇ ತಂಗಿರ ರೂಪದಾಗೆ ಅದಕ್ಕೆಲ್ಲ ಪರಿಹಾರ ಕೊಟ್ಬಿಟ್ಟೆ. ತಾಯಿ ಅನ್ನೋಳು ಮಾಡಬಾರ್ದಿರೋ ಅನ್ಯಾಯ ಎಲ್ಲ ಮಾಡ್ಬಿಟ್ರೆ ಹೆಂಗ್ ತಡ್ಕೊಳುತ್ತೆ ಈ ಜೀವ? ಹೆಂಗ್ ತಡ್ಕೊಳುತ್ತೆ? ಅಯ್ಯೋ ಬಿಟ್ರೆ ಮಾವ ಮತ್ತೆ ಜಗಳ ಶುರು ಮಾಡ್ತಾನೆ. ಮತ್ತೆ ಬಂದೇ ಇರಿ. ಓಹ್, ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಮಾರಿಗುಡಿ, ಇನ್ನು ಹಸ್ಕೊಂಡೇ ಇದ್ದೀರಾ? ಸುಮ್ಮನೆ ಹಸ್ಕೊಂಡು ನೋವು ಪಡ್ಕೊಳ್ಳೋ ಬದಲು ನಿಮ್ಮ ಅಣ್ಣನೇ ಯಾಕೆ ನಿಮಗೆ ಅಡುಗೆ ಮಾಡಬಾರ್ದು? ಅದಕ್ಕೆ ನನಗೆ ಮಧ್ಯಾಹ್ನ ತಿಂದಿದ್ದೆ ಇನ್ನೂ ಕರಗಿಲ್ಲ. ಯಾಕವ್ವ, ನಾನು ಅಡುಗೆ ತಿನ್ನಕ್ಕಿಲ್ವೇ ನೀವು? ವಾ, ನಾನು ಆಟೋನ್ ಕೇಳ್ದಾಗ ಅಡುಗೆ ಮಾಡ್ತೀನ? ರಮ್ಯ ತಾವು ಕೇಳ್ಕೊಬತ್ತೀನಿ. ಏ ಅಣ್ಣ, ಅವ್ರಿಗೆ ಎಕ್ಸಾಮ್ ಅಂತ ಓದ್ಕೊಂತಿದ್ದಾಳೆ, ಸುಮ್ಮನೆ ಡಿಸ್ಟರ್ಬ್ ಮಾಡಕ್ ಹೋಗ್ಬೇಡ ಇವಾಗ. ಪಾಪ ಅವ್ರವ್ರ ಕಷ್ಟ ಅವ್ರವ್ರಿಗೆ ಗೊತ್ತು. ನಾಟಕ ಮಾಡಿದ್ ಸಾಕು, ಎದ್ನಡಿ ಊಟ ಮಾಡಿ. ಬೇಡ ಅಂದ್ರೆ ಬೇಡ ಬೇಡ. ಅದಕ್ಕೆ ಅಣ್ಣಂಗೆ ಬೇಡದಿರೋದು ನನಗೂ ಬೇಡ. ಹೇ ರತ್ನ, ದೊರೆ ದೊರೆ ನಿಧಾನ. ಈ ಮನೆ ತುಂಬಾ ವಿಶಾಲವಾಗಿದೆ. ನೆಲಕ್ಕೆ ಬಿದ್ರೂ ಏನೂ ಆಗಲ್ಲ. ನಿಮ್ಗೆ ಇಷ್ಟ ಆಯ್ತಾ? ತುಂಬಾ ಇಷ್ಟ ಆಯ್ತು. ನೆಲ ನೋಡು ನೋಡು ಎಷ್ಟು ತಣ್ಣಗಿದೆ. ಅಯ್ಯೋ ದೊರೆ, ನೆಲಕ್ಕೆ ಯಾಕೆ ಮಕ್ಕ ತಾಕಿಸ್ತಿದ್ದೀರಾ? ಕೊಳೆ ಆಗಕ್ಕಿಲ್ವಾ? ಏನೂ ಇಲ್ಲ, ಇಲ್ಲಿ ತುಂಬಾ ಸ್ವಚ್ಛವಾಗಿದೆ. ಬೇಕಿದ್ರೆ ನೀನು ಬಾ ಬಾ. ಪ್ರೀತಿ ಮುಂದೆ ಬೇರೆ ಎಲ್ಲ ಚಿಕ್ಕದು, ಬರೆದಿದ್ದಲ್ಲ ಪ್ರೇಮಿಗಳೇ ಹೇಳಿದ್ದು. ದೊರೆ, ಬಹು ಖುಷಿಯಾಗಿದ್ದೀರಾ ಅಲ್ವಾ? ಹ್ಞೂ, ಮತ್ತೆ ನಾನಿಲ್ಲಿ ಆಟ ಆಡ್ಬೋದು, ಓಡಾಡ್ಬೋದು. ಇಲ್ಲಿ ಬಾತ್ರೂಮ್ ಇದೆಯಲ್ಲ, ಅದು ನಮ್ಮನೆಗಿಂತ ತುಂಬ ದೊಡ್ಡದಾಗಿದೆ. ಅದರೊಳಗಡೆ ಜಾರಬಂಡಿ ಆಡ್ಬೋದು. ಆಮೇಲೆ ಬಿಳಿ ಬಣ್ಣದ್ದು ತೊಟ್ಟಿ ಇದೆ. ಅದಕ್ಕೆ ಅಣ್ಣ ಏನೋ ಹೇಳ್ತಾ ಇದ್ದ, ಅದನ್ನ ಟಬ್ಬು ಟಬ್ಬು ಅಂತಾರೆ. ಆಮೇಲೆ ನಾನು ರಾಜ ಅಂತಲ್ವಾ, ಅದಕ್ಕೆ ಇದನ್ನೆಲ್ಲ ಹಚ್ಚಿ ಕೊಟ್ಟಿರೋದು ನನಗೆ. ನಾನು ಇನ್ಮೇಲೆ ರಾಜನ್ ಥರನೇ ಇರ್ತೀನಿ. ನೀನು ಆಗಲೇ ರಾಣಿ, ನಾನು ರಾಜ. ಯೇ ನನ್ನ ಗಂಡ ಕಾಲ್ ಮೇಲೆ ಕಾಲು ಹಾಕೊಂಡು ದರ್ಬಾರ್ ಮಾಡಬೇಕಿತ್ತು. ಊರ್ ಜನ ಎಲ್ಲ ನ್ಯಾಯ ಪಂಚಾಯಿತಿ ನನ್ನ ಗಂಡನ ತವ ಮಾಡಿಸ್ಬೇಕೋಬೇಕಾಗಿತ್ತು. ಅವ್ರು ನಡ್ಕೊಂಡು ಬರುವಾಗ 10 ಜನ ಸಲಾಮ್ ಹೊಡ್ಕೊಂಡು ಬಹುಪರಾಕ್ ಬಹುಪರಾಕ್ ಅಂತ ಕೂಗ್ಬೇಕಿತ್ತು. ಆದ್ರೆ ಎಲ್ಲ ಉಲ್ಟಾ. ಈ ಪಾಪ ನನ್ನ ಮಕ್ಕಳು ಚಪ್ಪಲಿ ಒರೆಸ್ಕೊಳ್ಳೋದ್ರಿಂದ ಹಿಡಿದು ಮನೆ ಬಟ್ಟೆ ಒಗ್ದು ಒಣಗಾಕೋ ಗಂಟ ಈ ಮನೆ ಆಳಕ್ಕೆ ಜೀತ ಮಾಡ್ಬಿಟ್ರಲ್ಲ ದೊರೆ. ನನ್ಗೆಷ್ಟು ಹೊಟ್ಟೆ ಉರಿಬಾರ್ದು. ಇಷ್ಟೆಲ್ಲ ನೋಡ್ಕೊಂಡು ನಾನು ಸುಮ್ಕೆ ಇರ್ತೀನಿ ಅನ್ಕೊಂಡ್ರೇನ್ರೋ ಸೋಮೇಗೌಡ, ನಾಗೇಗೌಡ, ಆ ಮಾಕಳವ್ವನ ಆಣೆಗ್ಲು ನನ್ನ ಗಂಡಂಗೂ ಅತ್ತೆಗೂ ಹಿಂಸೆ ಕೊಟ್ಟಿರೋ ನಿಮ್ಮನ್ನ ಪ್ರತಿ ಕ್ಷಣಕ್ಕೂ ಕಾಡ್ತೀನಿ. ಸುಮ್ಕೆ ಬಿಡೋಕ್ಕಿಲ್ಲ, ನಿಮ್ ಕನ್ಸಲ್ಲೂ ಬೆಚ್ಚಿ ಬೀಳ್ಬೇಕು, ಆ ಥರ ಮಾಡ್ತೀನಿ. ಆಮ್ಯಾಕೆ ನಿಮ್ ತಿಥಿ ಮಾಡೋ ದಿನ ನಾನು ಇನ್ನೊಂದು ಮುಖ ತೋರಿಸ್ತೀನಿ. ದೊರೆ, ಆಡಿದ್ ಸಾಕು, 1 ನಿಮಿಷ ನಾನು ಬರ್ತೀನಿ.
ಬೇಡ, ನನಗೆ ಈ ಮಾತ್ರೆ ಬೇಡ. ನಾನು ಮಾತ್ರೆ ತಿನ್ನಲ್ಲ ಅಂತ ಹೇಳಿದ್ರು ಮಾತ್ರೆ ಕೊಡೋದಕ್ಕೆ ಬರ್ತಾ ಇದೆಯಾ? ದೊರೆ, ಆ ಮಾತ್ರೆ ತಗೊಂಡ್ರೆ ನಿಮಗೆ ಮಂಕಾದಂಗೆ ಆಯ್ತದ? ಹ್ಞೂ, ಮೈಯೆಲ್ಲ ಉರಿಯುತ್ತೆ, ಕಣ್ಣೆಲ್ಲ ಮಂಜಾಗುತ್ತೆ, ತಲೆ ಎಲ್ಲ ಸಿಡಿಯುತ್ತೆ, ಒಂಥರ ಮಂಕ್ ಬಂದಂಗೆ ಆಗುತ್ತೆ. ಏನೋ ಮಾಡಬೇಕು ಅಂತಾನೆ ಅನ್ಸಲ್ಲ, ಸುಮ್ಮನೆ ಇರಬೇಕು ಅಂತ ಅನಿಸುತ್ತೆ. ಈಗ ನಾನು ನಿಮ್ಗೊಂದು ಗುಟ್ಟು ಹೇಳ್ತೀನಿ, ಅದನ್ನು ಯಾರ ತವನೂ ಹೇಳ್ಬಾರ್ದು, ನಿಮ್ಮಲ್ಲೇ ಇಟ್ಕೋಬೇಕು. ನೀವು ಇಷ್ಟು ದಿನ ಮಾತ್ರೆ ತಗೋತಿದ್ರಲ್ಲ, ಅದನ್ನು ನಿಲ್ಲಿಸ್ಬೇಕು. ಇನ್ಮ್ಯಾಕಿಂದ ಈ ಮಾತ್ರೆ ತಗೋಬೇಕು. ಇದನ್ನು ತಗೊಂಡ್ರೆ ನಿಮಗೆ ಕಣ್ಣು ಮಂಜಾಗಿಲ್ಲ, ಮೈ ಉರಿಯಲ್ಲ, ಚೆನ್ನಾಗಿ ಆಟ ಆಡ್ಬೋದು, ಖುಷಿಯಾಗಿರ್ಬೋದು, ಹೊಟ್ಟೆ ತುಂಬ ಊಟ ಮಾಡ್ಬೋದು. ಆದರೆ ಈ ವಿಷಯ ನೀವು ಯಾರಿಗೂ ಹೇಳಂಗಿಲ್ಲ. ಸರಿ, ಕೊಡು.